ನಾನು ಡಾಕ್ಟರ್ ಶೈಲಜಾ ಅಂತ MNV ಐ ಡೋನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಸುಮಾರು ಒಂದು 3-4 ವರ್ಷದಿಂದ ಈ ಕೆಲಸನ ಮಾಡ್ತಾ ಇದ್ದೀನಿ ನಾನು. ನಮ್ಮ ತಂದೆ MN ವೆಂಕಟ ಸುಬ್ಬಯ್ಯ ಅಂತ, ಅವರ ಹೆಸರಿನಲ್ಲಿ ಅವರು ಗ್ಲಾಕೋಮದಿಂದ ಮರಣವಾದ ಗಳಿಗೆಯಲ್ಲಿ ನನ್ಗನ್ನಿಸ್ತು ಕುರುಡರ ಜೀವನ ಎಷ್ಟು ಕಷ್ಟ ಅಂತ, ಕಣ್ಣಿಲ್ಲದವರ ಜೀವನ. ಅವತ್ತಿಂದ ಈ ಕೆಲಸನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಯಾರು ಸ್ವರ್ಗಸ್ಥರಾದ್ರೂ ಆ ಸರಿಯಾದ ಸಮಯಕ್ಕೆ ಹೋಗಿ ಅವರ ಫ್ಯಾಮಿಲಿಯವರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡಿದಾಗ ಸುಮಾರು ಒಂದು 100ಕ್ಕೆ 40 ಜನ ಕಣ್ಣು ದಾನವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇವತ್ತೊಂದು ದಿನ ಜಯಂತಿ ಮೇಡಮ್ ಅವರು ಒಂದು ಇದು ಮೃತದೇಹ ಟೌನ್ ಹಾಲ್ಗೆ ಬರುತ್ತೆ ಅಂತ ಗೊತ್ತಾದಾಗ ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಹೋದೆ. ಆಕ್ಚುಲಿ ನಾನು ಪ್ರೊಫೆಸರು, ಕ್ಲಾಸ್ ಮುಗಿಸಿ ಅಲ್ಲಿಗೆ ಹೋದಾಗ ಅವರು ಇಮಿಡಿಯೇಟ್ ಆಗಿ ನಾನು ಅವ್ರ ಮಗನನ್ನ ಮೀಟ್ ಮಾಡಿದೆ. ಅವರು ಎಷ್ಟು ಒಂದು ಈ ಸಮಸ್ಯೆ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ ಅಂದ್ರೆ ನನಗೆ ಅವ್ರ ಸಮಯವನ್ನೇ ತಗೊಳ್ಳಿಲ್ಲ. ವೆಂಕಟೇಶ್ ಅವರು ಇಬ್ರು ಸೇರಿ ವಿತಿನ್ 2 ಮಿನಿಟ್ಸ್ ಹೇಳಿದ್ರು, ಮೇಡಮ್ ಇಷ್ಟು ಗಂಟೆ ಆಗಿದೆ, ನೀವು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರು, ನೀವು ಇದಾದ್ರೆ ಅಂತ. ಅದು ಹೇಳಿ ಒಂದು 5 ನಿಮಿಷಕ್ಕೆ ನಾರಾಯಣ ನೇತ್ರಾಲಯದವರು ಟೌನ್ ಹಾಲ್ ಹತ್ರ ಬಂದ್ರು. ಅಲ್ಲಿಂದ ಒಂದು 5 ನಿಮಿಷಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಜಯಂತಿ ಮೇಡಮ್ ಅವರ 2 ಕಣ್ಣುಗಳು ಕೂಡ ನಾರಾಯಣ ನೇತ್ರಾಲಯ ಡಾಕ್ಟರ್ ರಾಜ್ಕುಮಾರ್ ಐ ಡೊನೇಷನ್ ಬ್ಯಾಂಕ್ ಇಲ್ಲಿಗೆ ಡೊನೇಟ್ ಆಗ್ತಾ ಇದೆ. ನಾಳೆ ಇದನ್ನ ಇಬ್ಬರು ಯಾರು ಇದುವರೆಗೆ ಕಾಯ್ಕೊಂಡಿದಾರೋ ಕಣ್ಣಿಗಾಗಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತವರಿಗೆ ಇಬ್ಬರಿಗೆ ಕಣ್ಣು ದಾನವನ್ನ ಇವತ್ತು ಮಾಡಲಾಗುತ್ತೆ. ಕಣ್ಣು ದಾನ ಮಾಡಿದ್ದಾರೆ, ನಾಳೆ ಅವರಿಬ್ಬರಿಗೆ ಕಣ್ಣನ್ನ ಹಾಕಲಾಗುತ್ತೆ. ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿದಂತಹ ಈ ಜಯಂತಿ ಮೇಡಮ್ ಅವರ ಪರಿವಾರಕ್ಕೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಇವರ ಕಣ್ಣುಗಳು ಚಿರಾಯುವಾಗಿದೆ. ಇಂತಹ ಒಂದು ಅದ್ಭುತ ಕಲಾವಿದೆ. ಈ ಕಲಾವಿದೆಯ ಕಣ್ಣುಗಳನ್ನ ಪಡೆಯೋರಂತವರು ಅದೆಷ್ಟು ಧನ್ಯರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಂತಹ ಕಣ್ಣುಗಳು ಈ ಪ್ರಪಂಚದಲ್ಲಿ ಇವತ್ತು ಹುಟ್ಟಿದ ಮಗು ಕೂಡ ಇವತ್ತು ಕಾಯ್ಕೊಂಡಿದೆ. ಆ ಮಗುವಿಗೆ ಹಾಕಿದ್ರೆ ಇನ್ನು 100 ವರ್ಷ ನಮ್ಮ ಜಯಂತಿ ಮೇಡಮ್ ಅವರು ಈ ಪ್ರಪಂಚದಲ್ಲಿ ಕಣ್ಣುಗಳಾಗಿ ಉಳಿದಿದ್ದಾರೆ. ಆ ಮಗುವಿನ ಬಾಳಿಗೆ ಬೆಳಕಾಗಿ ಉಳಿದಿದ್ದಾರೆ. ಈ ಬೆಳಕು ಸದಾ ನಮ್ಮಲ್ಲಿರಲಿ. ನೀವೆಲ್ಲರಿಗೂ ಕೂಡ ನಾನು ಇಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತೆ ಮಾಧ್ಯಮದವರಿಗೂ ನಾನು ಕೇಳ್ಕೊಳ್ತೀನಿ, ಇಂತಹ ಕೆಲಸವನ್ನ ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡೋದ್ರಿಂದ ಹೆಚ್ಚು ಜನರ ಬಾಳಲ್ಲಿ ನೀವೇ ಬೆಳಕನ್ನು ನೀಡಿದಂತಾಗುತ್ತದೆ. ಆ ಬೆಳಕು ನೀಡಿ ಈ ಪ್ರಪಂಚದಲ್ಲಿ ಯಾವುದೇ ತರಹದ ಹುಟ್ಟು ಕುರುಡರು ಇಲ್ಲದಂತಾಗುವಂತಹ ಒಂದು ಸಾಧ್ಯತೆಗಳು ನಮಗಿದೆ. ಮಿಲಿಯನ್ಸ್ ಟುಗೆದರ್ ಇವತ್ತು ಬ್ಲೈಂಡ್ ಪೀಪಲ್ ಇದ್ದಾರೆ. ಎಲ್ಲಿಯ ತನಕ ಆರ್ಟಿಫಿಷಿಯಲ್ ಕಾರ್ನಿಯಾ ಬರೋದಿಲ್ವೋ, ನಮ್ಮ ಭುಜಂಗ ಶೆಟ್ಟಿಯವರು ಮೊನ್ನೆ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ, ಎಲ್ಲಿಯವರೆಗೆ ಆರ್ಟಿಫಿಷಿಯಲ್ ಕಾರ್ನಿಯಾ ನಮಗೆ ಸಿಗೋದಿಲ್ವೋ ಅದುವರೆಗೂ ಕೂಡ ಇಂತಹ ನೇತ್ರದಾನಗಳು ಆಗ್ಲೇಬೇಕು.